ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಲ್ಫ್ ಯುದ್ಧದ ಎಫೆಕ್ಟ್ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ದೊಡ್ಡ ಶಾಕ್ ಬಿದ್ದಿದೆ. ಕೆಮಿಕಲ್ ಸರಬರಾಜು ಸ್ಥಗಿತವಾದ ಹಿನ್ನೆಲೆ ಕಾರ್ಖಾನೆಗಳ ಉತ್ಪಾದನೆಗೆ ಬ್ರೇಕ್ ಬಿದ್ದಿದೆ. ಶಿಪ್ಪಿಂಗ್ ಸಮಸ್ಯೆ, ರಫ್ತು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗ್ತಿದೆ. ಕಲರ್ ಕೆಮಿಕಲ್ ಕೊರತೆಯಿಂದಾಗಿ ಜೀನ್ಸ್ ತಯಾರಿಕೆ ಮಂದಗತಿಗೆ ಆಗಿದೆ. ವಿದೇಶಿ ಆರ್ಡರ್ಗಳು ಕಡಿಮೆಯಾದ ಹಿನ್ನೆಲೆ ಉದ್ಯಮಕ್ಕೆ ಭಾರೀ ಹೊಡೆತ ಬಿದ್ದಿರುವುದು. ಬಳ್ಳಾರಿಯ 40ಕ್ಕೂ ಹೆಚ್ಚು ಜೀನ್ಸ್ ಘಟಕಗಳಿಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಬಳ್ಳಾರಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇದು. ಯುದ್ಧದ ಪರಿಣಾಮದಿಂದ ರಫ್ತು ಕುಸಿತ ಆಗಿದೆ. ಮತ್ತೊಂದು ಕಡೆ ಕಾರ್ಮಿಕರ ಉದ್ಯೋಗಕ್ಕೂ ಕೂಡ ಇದೀಗ ಧಕ್ಕೆ ಬಂದಿರುವುದು. 50 ಕಾರ್ಮಿಕರ ಬದಲು ಕೇವಲ 20 ಜನರಿಗೆ ಮಾತ್ರ ಕೆಲಸವನ್ನು ಕೊಟ್ಟಿದ್ದಾರೆ. ಜೀನ್ಸ್ ಉದ್ಯಮದ ಮೇಲೆ ಅವಲಂಬಿತವಾಗಿರೋ ಜೀನ್ಸ್ ಕೂಲಿ ಕಾರ್ಮಿಕ ಕುಟುಂಬಗಳು ಇದೀಗ ಬೀದಿಗೆ ಬಂದಿರೋದು. ಈಗಾಗಲೇ ನಷ್ಟದಲ್ಲಿದ್ದಂಥ ಘಟಕಗಳಿಗೆ ಮತ್ತಷ್ಟು ಹೊಡೆತ ಬೀಳ್ತಾ ಇದೆ. ಯುದ್ಧ ಮುಂದುವರೆದರೆ ಈ ಉದ್ಯಮ ಸಂಪೂರ್ಣವಾಗಿ ಕುಸಿಯುವಂತಹ ಭೀತಿ ಎದುರಾಗಿದೆ. ಇದೀಗ ಸರ್ಕಾರ ತಕ್ಷಣವೇ ನೆರವಿಗೆ ಬರಬೇಕು ಅಂತ ಜೀನ್ಸ್ ಉದ್ದಿಮೆದಾರರು ಒತ್ತಾಯ ಮಾಡಿದ್ದಾರೆ. ಒಂದು ಕಡೆ ಹೋಟೆಲ್ ಉದ್ಯಮ, ಮತ್ತೊಂದು ಕಡೆ ಈ ತೆರನಾದಂತಹ ಘಟಕಗಳ ಮೇಲೆ ಯಾವ ಪರಿಪ್ರಮಾಣದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಯುದ್ಧ ಎಫೆಕ್ಟ್ ಬೀರ್ತಾ ಇದೆ ಅಂತ. ಇಲ್ಲಿ ತಯಾರಾಗುವಂಥ ಉತ್ಪನ್ನಗಳು ಬೇರೆ ದೇಶಗಳಿಗೆ ರಫ್ತಾಗಬೇಕು. ಆದರೆ ರಫ್ತಿನ ಈ ವಹಿವಾಟಿನಲ್ಲಿ ಕೆಲವೊಂದಿಷ್ಟು ಗೊಂದಲಗಳಾಗಿದೆ. ರಫ್ತು ಕೂಡ ಅನೇಕ ಕಡೆಗಳಲ್ಲಿ ಸ್ಥಗಿತ ಆಗಿಬಿಟ್ಟಿದೆ. ಇದರ ಪರಿಣಾಮವಾಗಿ ಇಲ್ಲಿ ಉತ್ಪಾದನೆ ಆಗುವಂತಹ ಈ ವಸ್ತುಗಳು ಬೇರೆ ದೇಶಗಳಿಗೆ ಹೋಗ್ತಾ ಇಲ್ಲ. ಇದರ ಪರಿಣಾಮವಾಗಿ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಕಡಿತ ಮಾಡಲಾಗ್ತಿದೆ. 50 ಜನ ಈ ಹಿಂದೆ ಆ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದರೆ 30 ಜನರನ್ನು ಕೆಲಸದಿಂದ ತೆಗೆದು ಕೇವಲ 20 ಜನರನ್ನು ಮಾತ್ರ ಕೆಲಸದಲ್ಲಿ ಇಟ್ಟುಕೊಂಡು ಆ 20 ಜನರ ಮೇಲೆ ಉದ್ಯಮವನ್ನು ನಡೆಸುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಉದ್ದಿಮೆದಾರರು ಹೇಳ್ತಾ ಇದ್ದಾರೆ. ಇದು ಬಳ್ಳಾರಿಯಲ್ಲಿ ಆಗಿರುವಂಥ ಬೆಳವಣಿಗೆ. 50 ಕಾರ್ಮಿಕರ ಬದಲಿಗೆ 20 ಜನರ ಕಾರ್ಮಿಕರನ್ನು ಮಾತ್ರ ಅವರಿಂದ ಮಾತ್ರ ಕೆಲಸವನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಈ ಉದ್ಯಮದ ಮೇಲೆ ಅವಲಂಬಿತವಾಗಿರುವುದು. ಬಳ್ಳಾರಿ ಅಂತ ಹೇಳಿದ್ರೆ ಜೀನ್ಸ್ ಉದ್ಯಮ ಎಲ್ರಿಗೂ ಕೂಡ ಗೊತ್ತಿದೆ. ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಿರುವಂಥದ್ದು, ಅಂದರೆ ಉದ್ಯಮ ದೊಡ್ಡ ಪ್ರಮಾಣದಲ್ಲಿ ಇದೆ ಇಲ್ಲಿ ಬಳ್ಳಾರಿಯಲ್ಲಿ. ಹೀಗಾಗಿ 40ಕ್ಕೂ ಹೆಚ್ಚು ಜೀನ್ಸ್ ಘಟಕಗಳಿಗೆ ಇದೀಗ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದು ವಾರ ಸ್ಟಾರ್ಟ್ ಆಗೈತಲ್ಲ, ಅಮೇರಿಕಾ, ಇಸ್ರಾಯೇಲು, ಇದು ಇರಾನ್ದು, ಇದು ಏನಾಗೈತೆ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ ನಮ್ಮದು ಎಲ್ಲ ಕೆಮಿಕಲ್ಸು ಅಲ್ಲಿಂದ ಬರೋದು. ನಾವು ಒಂದು 3-4 ತಿಂಗಳ ಕೆಳಗೆ ಆರ್ಡ್ರ್ ತೊಗೊಂಡಿರ್ತೀವಿ ಒಂದು ಪ್ಯಾಂಟ್ ರೆಡಿ ಆಗಾಕ. ಅವಾಗ ನಾವು ಏನು ತೊಗೊಂಡಿವಿ ಆರ್ಡರ್ ರೇಟು, ಇವಾಗ ಒಂದು 100ಲಿದ್ದ 150 ರೂಪಾಯಿ ಜಾಸ್ತಿ ಆಗುತ್ತೆ ರೇಟ್. ನಾವು ಆ ಆರ್ಡ್ರಿಗೆ ಕೊಟ್ಟರೆ ನಮಗೆ ಲಾಸ್ ಆಗುತ್ತೆ. ಇಟ್ಟರೆ ನಾವು ಕ್ರೆಡಿಟಿಗೆ ತಂದಿರ್ತೀವಿ. ಇವಾಗ ರಂಜಾನ್ ಹಬ್ಬ ಆದಮೇಲೆ ಎಲ್ಲ ಪೇಮೆಂಟ್ ಮಾಡಬೇಕು. ಅವ್ರಿಗೆ ಹೆಂಗೆ ನಾವು ಪೇಮೆಂಟ್ ಮಾಡಬೇಕಂತೇಳಿ ಲಾಸಿಗೆ ಕೊಡಬೇಕು. ಕೊಟ್ಟರೆ ಮತ್ತೆ ಅದು ನಾವು ರಿಕವರಿ ಹೆಂಗೆ ಮಾಡಬೇಕು, ಅದು ಎಲ್ಲ ಆಲೋಚನೆಗೆ ನಮಗೆ ಏನಾಗತ್ತೆ ಅಂದರೆ ದೊಡ್ಡ ಒಂದು ಪ್ರಾಬ್ಲಮ್ ಆಗಿಬಿಟ್ಟೈತೆ. ಸೀಸನು ಅದು ಒಂದು, ಇವಾಗ ಮಾರ್ಕೆಟ್ ಕೂಡ ಏನಿಲ್ಲ. ಇಷ್ಟು ಪ್ರಾಬ್ಲಮ್ ಇದ್ದರೂ ಕೂಡ ಮಾರ್ಕೆಟಿಂಗ್ ಏನಿಲ್ಲ ಅಲ್ಲಿ. ಜೀನ್ಸು 60-70% ನಡೀತಾ ಇದೆ.